ಆ ಹೆಣ್ಮಗಳು ಜಾತ್ರೆಯಲ್ಲಿ ಹೂ ಮಾರೋದಕ್ಕೆ ಅಂತ ಹೋಗಿದ್ಲು. ಅದೇ ಆಕೆ ಪಾಲಿಗೆ ಕಂಟಕವಾಗಿದೆ. ಕಳೆದ ವರ್ಷ ತೇರು ಬಿದ್ದು ಗಂಭೀರವಾಗಿ ಗಾಯಗೊಂಡವಳಿಗೆ ಪರಿಹಾರ ಕೊಡ್ತೀವಿ ಎಂದಿದ್ದ ಸರ್ಕಾರ ಕಣ್ಣಾಮುಚ್ಚಾಲೆ ಆಡ್ತಿದೆ. ಹುಸ್ಕೂರು ಜಾತ್ರೆಯಲ್ಲಿ ಸಂಭವಿಸಿತ್ತು ಮಹಾ ಆಪತ್ತು. ವರ್ಷ ಕಳೆದ್ರೂ ಬಡಪಾಯಿಗೆ ಸಿಕ್ಕಿಲ್ಲ ಪರಿಹಾರ. ಈ ಹೆಣ್ಮಗಳ ಕಥೆ ಕೇಳ್ತಿದ್ರೆ ನಿಜಕ್ಕೂ ಕರುಳು ಕಿತ್ತು ಬರುತ್ತೆ. ಅದೊಂದು ದಿನ ಬಚಾವಾಗಿದ್ದಿದ್ರೆ ಇವತ್ತು ನಮ್ಮ ನಿಮ್ಮಂತೆ ಆರಾಮಾಗಿ ಓಡಾಡ್ಕೊಂಡಿರ್ತಾ ಇದ್ಲು. ಯಾರ ಹಂಗೂ ಇಲ್ಲದೆ ತನ್ನ ಜೀವನವನ್ನ ತಾನೇ ಕಟ್ಕೊಳ್ತಾ ಇದ್ಲು. ಆದರೆ ಊರ ಜಾತ್ರೆಯ ತೇರೆ ಈಕೆಯ ಬದುಕನ್ನ ಕತ್ತಲಾಗಿಸಿದೆ. ದುಡಿದು ತಿನ್ನೋದಕ್ಕೆ ಆಗದಂತೆ ಮಾಡಿಬಿಟ್ಟಿದೆ. ಮಾರುದೂರ ಓಡಾಡೋದಕ್ಕೆ ಆಗಲ್ಲ. ಇನ್ನೊಬ್ಬರ ಸಹಾಯ ಇಲ್ಲದೆ 10 ಹೆಜ್ಜೆಯನ್ನು ಸಹ ಇಡೋದಕ್ಕೆ ಆಗಲ್ಲ. ಘಟನೆ ನಡೆದ ದಿನ ನಾವಿದ್ದೀವಿ ಅಂತ ಹೇಳಿದವರು ಈಗ ಇದಕ್ಕೂ ನಮಗೂ ಸಂಬಂಧವಿಲ್ಲದಂತಿದ್ದಾರೆ. ಈಕೆ ಹೆಸರು ಮಹಾಲಕ್ಷ್ಮಿ ಅಂತ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ನಿವಾಸಿ. ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಗಂಡ ಮಗನ ಜೊತೆ ನೆಮ್ಮದಿ ಬದುಕು ಕಟ್ಕೊಂಡಿದ್ರು. ಎಲ್ಲೇ ಜಾತ್ರೆ ನಡೆದ್ರು ಅಲ್ಲಿಗೆ ಹೂವಿನ ವ್ಯಾಪಾರ ಮಾಡೋದಕ್ಕೆ ಹೋಗ್ತಿದ್ರು. ಇದೇ ರೀತಿ ಕಳೆದ ವರ್ಷ ಹುಸ್ಕೂರು ಜಾತ್ರೆಗೆ ಹೋಗಿದ್ರು. ಈ ವೇಳೆ ಮುಗಿಲೆತ್ತರಕ್ಕೆ ನಿಂತಿದ್ದ ತೇರು ಈ ಹೆಣ್ಮಗಳಿದ್ದ ಜಾಗದಲ್ಲೇ ಬಿದ್ದಿತ್ತು. ಅಲ್ಲೇ ಇಬ್ಬರು ಸಾವನ್ನಪ್ಪಿದ್ರೆ ಕೆಲವರು ಗಾಯಗೊಂಡಿದ್ರು. ಅದರಲ್ಲಿ ಮಹಾಲಕ್ಷ್ಮಿ ಕೂಡ ಒಬ್ರು. ಕೈಕಾಲಲ್ಲಿ ಶಕ್ತಿಯೇ ಇಲ್ಲದಂತಾಗಿತ್ತು. 11 ಸರ್ಜರಿ ಮಾಡಿಸಿದ್ದಾರೆ. ಘಟನೆ ನಡೆದ ದಿನ ತಾಲೂಕು ಆಡಳಿತವೇ ಸಂಪೂರ್ಣ ವೆಚ್ಚ ಭರಿಸೋ ಭರವಸೆ ನೀಡಿತ್ತು. ಆದರೆ ಇವತ್ತಿನವರೆಗೂ ನಯಾ ಪೈಸೆ ಕೊಟ್ಟಿಲ್ಲ. ನಮಗೆ ಯಾರೊಬ್ರು ಸಹಾಯ ಮಾಡ್ತಿಲ್ಲ. ಸರ್ಕಾರದವರು ಪೊಲೀಸ್ ಸ್ಟೇಷನ್ಗೆ ಎಲ್ಲರ ಹತ್ರ ಅಲ್ದಾಡ್ತಿದ್ದಾರೆ. ನಮ್ಮ ಮನೆಯವರು ಯಾರು ನಮಗೆ ಸ್ಪಂದಿಸ್ತಿಲ್ಲ ಸರ್. ನಮಗೆ ಬಾಡಿಗೆ ಮನೆ, ನಮ್ಮ ಮನೆಯವ್ರು ಟೀ ಮಾರಿ ಇವಾಗ ನಾನು ನೋಡ್ಕೊಂಡು ಅವ್ರು ಟೀ ಮಾಡಿ ಜೀವನ ಮಾಡ್ತಾರೆ. ಜೀವನಕ್ಕೆ ಏನಾದರೂ ಹೆಲ್ಪ್ ಮಾಡಿ, ಜೀವನ ಮಾಡಕ್ಕೆ ತೊಂದರೆ ಆಗ್ತೈತೆ ನಮಗೆ. ಟೀ ಅಂಗಡಿ ಇಟ್ಕೊಂಡಿರೋ ಗಂಡ ಕೂಡಿಟ್ಟ ಹಣವನ್ನೆಲ್ಲ ಪತ್ನಿಗೆ ಖರ್ಚು ಮಾಡಿದ್ದಾರೆ. ಆದರೂ ಪ್ರಯೋಜನವಾಗಿಲ್ಲ. ದುರಂತ ಅಂದ್ರೆ ತೇರು ಬಿದ್ದ ಹಿಂದಿನ ದಿನವೇ ಈಕೆಗೆ ಹೋಮ್ ಗಾರ್ಡ್ ಕೆಲಸ ಸಿಕ್ಕಿತ್ತು. ಮಾರನೇ ದಿನ ಟ್ರೈನಿಂಗ್ಗೆ ಹೋಗಬೇಕಿತ್ತು. ಅಷ್ಟರಲ್ಲಿ ದೇವರೇ ಈಕೆ ಬಾಳಲ್ಲಿ ಚೆಲ್ಲಾಟವಾಡಿದ್ದಾನೆ. ಈ ಬಗ್ಗೆ ಆನೇಕಲ್ ತಹಶೀಲ್ದಾರನ್ನ ಕೇಳಿದ್ರೆ ಸಿಎಂಗೆ ಪತ್ರ ಬರೆದಿದ್ದೀವಿ ಅಂತ ಜಾರಿಕೊಳ್ತಿದ್ದಾರೆ. ಮತ್ತೊಮ್ಮೆ ನಾನು ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಯ ಪರಿಹಾರ ನಿಧಿಯಲ್ಲಿ ಅವ್ರಿಗೆ ಏನಾದರೂ ಒಂದು ಸೌಲಭ್ಯ ಕಲ್ಪಿಸಿಕೊಳ್ಳಕ್ಕೆ ಅಥವಾ ಸರ್ಕಾರದ ಯೋಜನೆಗಳಲ್ಲಿ ಅವ್ರಿಗೆ ಏನಾದರೂ ಒಂದು ಸೌಲಭ್ಯ ಸಿಗುವಂಥ ಒಂದು ಇದನ್ನು ನಾನು ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಬರೀತೀನಿ. ಒಟ್ನಲ್ಲಿ ಕೆಲಸ ಸಿಕ್ತು ಅನ್ನೋ ಖುಷಿಯಲ್ಲಿದ್ದ ಹೆಣ್ಮಗಳಿಗೆ ಭಗವಂತನೇ ಮೋಸ ಮಾಡಿದ್ದ. ಘಟನೆ ಸಂಭವಿಸಿ ವರ್ಷ ಆದ್ರೂ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಈ ಹೆಣ್ಮಗಳ ಬದುಕು ಸರಿ ಹೋಗಿಲ್ಲ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್. ರಾಜ್ಯದ ಉಪಚುನಾವಣಾ ಮತದಾನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ನಾಳೆ ಬೆಳಿಗ್ಗೆ 7 ಗಂಟೆಯಿಂದ 2 ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ. ಹೀಗಾಗಿ ಕೊನೆ ಹಂತದ ಸರ್ಕಸ್ ಮಾಡ್ತಿದ್ದಾರೆ. ಹೈ ವೋಲ್ಟೇಜ್ ರಣಕಣದ ಮತದಾನಕ್ಕೆ ಕೌಂಟ್ ಡೌನ್. ಕಡೆ ಕ್ಷಣದ ಕಸರತ್ತು, ಗೆಲುವಿಗಾಗಿ ನಾನಾ ಸರ್ಕಸ್. ಕಳೆದೊಂದು ತಿಂಗಳಿಂದ ರಾಜ್ಯ ರಾಜಕೀಯದಲ್ಲಿ ಮಿನಿ ಸಮರದ ಸುನಾಮಿಯೇ ಎದ್ದಿತ್ತು. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ